ನಾವು ಹೆಸರಲ್ಲೇ ಚೈತನ್ಯ ಅಂತಿದೆ ಅವರು. ಯಾಕಂದರೆ ಚೈತನ್ಯವನ್ನು ಅವರು ಈ ಕಾರ್ಯಕ್ರಮದ ಹೆಚ್ಚು ಒತ್ತುಕೊಳ್ಳಿ ಅಂತ ಬಯಸ್ತಾ ಏನು ವಿಶ್ವಾಸವಾಗಿ ನಾವೆಲ್ಲ ಕೂಡ ಹೇಳ್ತಾರೆ ಗೀತಮ್ಮನವರು. ಆವಾಗ ಎಲ್ಲ ಪಾಂಡವರಲ್ಲೇ ಪಾಂಡವರಲ್ಲೇ ಒಂದೇ ವಂಶದವರು. ದುರ್ಯೋಧನ ಪಾಂಡವರನ್ನ ಬೇರೆ ಮಾಡ್ತಾರೆ. ಅವರು ಹೇಳ್ತಾರೆ, ಅವ್ರು ಭೀಮ ಅಡುಗೆ ಮಾಡಕ್ಕೆ ಹೋಗ್ತಾನೆ. ಅವರು 12 ವರ್ಷ ವನವಾಸಕ್ಕೆ ಹೋದಾಗ ಭೀಮನು ಅವನೊಂದು ಎತ್ಕೊಂಡು ಕುರುಪಿ ಎತ್ಕೊಂಡು ಬೂಂದಿ ಎತ್ತೀವಲ್ಲ, ಕುರುಪಿ ಏನಂತದ್ದು ಅದನ್ನು ಎತ್ಕೊಂಡು ಒಂದು ಹಾಡನ್ನು ಹೇಳ್ತಾನೆ. ನೋವು ಸರಿಯಾದ ಈ ದುರ್ಯೋಧನಿಗೆ. ಓರಿ ದುರ್ಯೋಧನ ಛೀ ಹಲನಾಡು ಮಾಹೈವರ ಪಂಚ ಪಾಂಡವರನು ಓ ಲಕ್ಕ ಮಿಂದಲವೇ ಸಿಕ್ಕಾಲಚಿರವಡಮ್ಮ ಹನ್ನ ಕದ್ದರ ರಾಜ ಕಟ್ಟ ಹೊಡಿದ್ರು ಆ ಲೇಖ ಉಂಡನ ಕಡೆ ತಮಾರ್ಚ ಉಂಡದ್ರ. ಆದ್ರೆ ಯಾರು ಅವ್ರ ಅಣ್ಣ ತಮ್ಮಂದ್ರೆ ಅವರೇ ಅವ್ರನ್ನ ಲಕ್ಕ ಮಿದ್ದೆಲ್ಲ ಆಗ್ತಾರೆ. ಆವಾಗೇ ಅಷ್ಟೊಂದು ಕ್ರೋಧ ಇದೆ ಅಂತೇಳಿ ಇವತ್ತು ಎಷ್ಟಿರ್ಬೋದು. ಇವತ್ತು ನಮಗೆ ನಮ್ಮ ಮೊದಲ ಎದ್ದುಕ್ಕಿಂತ ಕೇಳ್ತಾ ಇದ್ರು ಜಮೀನು ಬಗ್ಗೆ. ನಮಗೂ ಕೂಡ ಅಣ್ಣ ತಮ್ಮದ 3 ಜನ 4 ಜನ ಇರ್ತಾರೆ. 4 ಎಕರೆ 4.5 ಎಕರೆ ಜಮೀನು ಮಂಜೂರು ಮಾಡ್ತಾರೆ. ಒಬ್ಬೊಬ್ಬರಿಗೆ 4 ಎಕರೆ 4.5 ಎಕರೆ ಜಮೀನು ಮಂಜೂರು ಮಾಡಿದ್ರೆ ಒಂದು 10 ಎಕರೆ ಇರ್ಬೋದು ಉಂಟು, ಇಲ್ಲ 12 ಎಕರೆ. ನಾವು ಕೂಡ ಜಮೀನಲ್ಲಿ ಇವಾಗ ಓದಿ ದೊಡ್ಡವರಾಗಿದ್ದು ಒಂದು ಮನೆ ಕಟ್ಕೋಬೇಕು, ಒಂದು ಮದುವೆ ಮಾಡಬೇಕು, ಅಥವಾ ಒಂದು ಹೆಚ್ಚಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಡಾಕ್ಟ್ರು ಇಂಜಿನಿಯರ್ಗೆ ದುಡ್ಡು ಕಟ್ಟಬೇಕು, ದುಡ್ಡಿಲ್ಲ. ಯಾರಿಗಾದ್ರೂ ಹೋಗಿ ನಮ್ಮ ಹರೀಶ್ ಗೌಡ್ಗೋ ಪ್ರಕಾಶ್ ಗೌಡ್ಗೋ ಹೋಗಿ ಸರ್ ಏನಾದರೂ ಮಾಡಿ ನಮ್ಮದು ಜಮೀನು ಪತ್ರ ಇಟ್ಕೊಂಡು ನಮ್ಗೆ ಮದುವೆ ಇದೆಲ್ಲ, ನಮ್ಮ ಮಗನ ನಾವು ಶಾಲೆಗೆ ಸೇರಿಸ್ತಾ ಇದೆ, ಡಾಕ್ಟರ್ ಸೀಟ್ ಆಗಿದೆ, 10 ಲಕ್ಷ 5 ಲಕ್ಷ ವರ್ಷ ಕಟ್ಟಬೇಕು ಸರ್, ದುಡ್ಡು ಕೊಡೋದು 1 ಪೈಸಾ ಕೂಡ ಕೊಡಲ್ಲಪ್ಪ ನಿಮಗೆ, ಎಲ್ಲಿ ಕೊಡೋಕ್ಕಾಗ್ತದೆ? ನೀವು ಜಮೀನು ಹೆಂಗೆ ಬರ್ಕೊಡ್ತೀಯಾ? ಯಾಕೆ ಬರ್ಕೊಟ್ಟ ತಕ್ಷಣ ಆಮೇಲೆ ಇದೇನೋ ಸ್ಕೀಮ್ ಇಟ್ಕೊಂಡು ಬಂದು ಮತ್ತೆ ಅಜ್ಜಿ ಕೊಟ್ಟು ಅದೇನೋ ಕಿತ್ಕೊಂಡ್ಬಿಟ್ಟು ದುಡ್ಡು ಹೋಯ್ತು, ಜಮೀನು ಹೋಯ್ತು. ಜಮೀನಿದೆ, ಆಸ್ತಿ ಇದೆ, ನಮಗೆ ಆಸ್ತಿಯಲ್ಲಿ ಬೆಳಿತೀವಿ, ದುಡಿತೀವಿ, ಕಷ್ಟ ಬೆಳಿತೀವಿ. ಆದರೆ ಯಾವತ್ತಾದ್ರೂ ಕಷ್ಟ ಬಂದಾಗ ಜಮೀನು ನಾವು ಇಟ್ಟು ನಾವು 1 ಲಕ್ಷ ಕೊಡುವ ಪರಿಸ್ಥಿತಿ ಇಲ್ವ ಇವತ್ತು? ಕೊಡೋದೇ ಇಲ್ಲ. ಯಾಕೆ? ಯಾಕಂದ್ರೆ ಇಲ್ಲಿದ್ದಾರೆ ನಮ್ಮೆಲ್ಲ ಹೋರಾಡ್ತಾರೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನ. ಯಾಕೆ ಈ ಸಮಾಜ ಹಿಂಗಾಗ್ತಾ ಇದೆ? ಯಾಕೆ ದೇಶ ಹಿಂಗಾಗ್ತಾ ಇದೆ? ಆಗಲಿ, ನಮ್ಗೆ ಕೂಡ ಯಾವುದೋ 1-2-3 ಎಕರೆ ಮಾಡಿಕೊಂಡು ನಾವು ದೊಡ್ಡವರಾಗ್ಬೋದು, ಇಂಜಿನಿಯರ್ಗಳಾಗ್ಬೋದು, ನಾವು ಒಂದು ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಕ್ಕಂಥ ಒಂದು ಸಂದರ್ಭ ಬರ್ಬೋದು ಅಂತ ಹೇಳ್ತಾ, ಯಾಕಂದರೆ ನಮ್ಮಲ್ಲೇ ನಮಗೆ ಬೆಂಕಿ ಹಚ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಈ ಬಗ್ಗೆ ಕೂಡ ತಡವಾಣ. ಯಾಕಂದರೆ ಇಲ್ಲಿರ್ತಕ್ಕಂಥ ರಾಜ್ಯದ ನಾಯಕರು ನಮ್ಮ ಪಂಡಿತ್ ಬಿರಂಟಪ್ಪನ್ನು ಮತ್ತು ವಿಜಯಕುಮಾರನ್ನು ಮತ್ತು ವಿಜಯಕುಮಾರನ್ನು ಅಂತ ಹೇಳಿದ್ರೆ ಇವ್ರಿಗೆ ಆಗ್ತಕ್ಕಂಥ ಒಂದು ಕೂಗನ್ನು ರಾಷ್ಟ್ರ ಮಟ್ಟಕ್ಕೆ ಮುಟ್ತಕ್ಕಂಥ ಒಂದು ನಾಯಕರಿದ್ದಾರೆ. ಅದರಿಂದ ದಯವಿಟ್ಟು ಏನು ಈ ಪಂಚಾಯತಿಯಲ್ಲಿ ಗ್ರಾಮದಲ್ಲಿ ಸೇರ್ತಕ್ಕಂಥ ಹಣ್ಣು ತಮ್ಮಂದ್ರು ಯುವಕರು ಕೂಡ ಯಾವುದೇ ಕಾರಣ ಇಲ್ಲೆಲ್ಲಿ ಜಾಸ್ತಿ ಕಡಿಮೆ ಇದೆ. ಶಿವಪ್ಪನರ ಇಲ್ಲಿ ಜಾತಿ ಇರೋದು ಕಡಿಮೆ ಇದೆ. ಇವಾಗ ರಾಮಕೃಷ್ಣ ಜಾಸ್ತಿ ಹೋರಾಡ್ತಾ ಇರ್ತಕ್ಕಂಥ ಬೆಳೆ ಕಡಿಮೆ ಇದೆ. ಅವಾಗ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿದ್ದರು, ಅವ್ರ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರು. ನಮ್ಮ ಮನೆಯೆಲ್ಲ ಕಡೆ ಕರೀತಾರೆ, ಎಲ್ಲ ಮನೆಯಲ್ಲೂ ನಾವೆಲ್ಲ ಕೂಡ ಹೋಗ್ತೀವಿ, ಎಲ್ಲ ಮನೆಗೆ ಹೋಗ್ತೀವಿ. ನನ್ನ ಜೊತೆಯಲ್ಲಿ ಎಲ್ಲ ಜಾತಿಯವರು ಬರ್ತಾರೆ, ಎಲ್ಲರೂ ಕೂಡ ನಾವು ಮನೆಗೆ ಹೋಗಿ ಊಟ ಮಾಡ್ತೀವಿ ಅಂತ ಏನು ಈ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡ್ತಕ್ಕಂಥ ಇನ್ನೊಂದ್ಸಲ ಅರವಿಸಿ ತಂಡಕ್ಕೆ ಸ್ಪಂದಿಸ್ತಾ ಹೊಂದಿಸ್ತಾ ಮತ್ತು ವಿಶೇಷವಾಗಿ ನಮ್ಮ ಅಲ್ಲಿ ಬಂದ ತಕ್ಷಣ ಮಕ್ಕಳು ಇಟ್ಕೊಳ್ತಾ ಇದ್ರು ನಮ್ಮ ಚೈತನ್ಯವರು. ಅವ್ರ ಮಕ್ಕಳಂದ್ರೆ ಭಾಳ ಆಸೆ ಇದ್ದಾಗಿದೆ. ಅದರಿಂದ ಆ ಮಕ್ಕಳು ಯಾವ ರೀತಿ ಬೆಳೀತಾರೋ ಈ ಸಮಸ್ಯೆನ ಆ ರೀತಿ ಬೆಳೆಸಬೇಕು ಅಂತ ಚೈತನ್ಯವ್ರಿಗೆ ಇನ್ನೊಂದು ಚೈತನ್ಯ ತುಂಬಲಿ ಅಂತ ಹೇಳ್ತಾ, ಅವ್ರು ರಾಷ್ಟ್ರ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಈ ವೇದಿಕೆ ಇರತಕ್ಕಂಥ ಎಲ್ಲ ಗಂಡರಿಗೂ ಮತ್ತು ಇರತಕ್ಕಂಥವ್ರು ಪತ್ರಿಕಾ ಮಾಧ್ಯಮ ಒಂದಿಸಲು ಮಾತಾಡೋ ಮುಕ್ತಾಯ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.